ಈಗಾಗಲೇ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಸಮಸ್ಯೆ ಮಾಧ್ಯಮಗಳ ಮುಖಾಂತರ ಎಲ್ಲರಿಗೆ ಗೊತ್ತಾದದ್ದೇ. ಆದರೆ ಈ ಸಮಸ್ಯೆಯನ್ನು ಒಂದು ಕೊನೆ ಅಂತ ತರಬೇಕಂತೇಳಿ ಈಗಾಗಲೇ ಕರ್ನಾಟಕ ಸರ್ಕಾರದ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಎಂ ರಾಮಪ್ಪ ಅವರು ನಮ್ಮ ಮನವಿಯ ಮೇರೆಗೆ 28, 29, 30 ತಾರೀಕು 3 ದಿವಸಗಳ ಕಾಲ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರವಾಸದ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಅವರು 28 ತಾರೀಕಿಗೆ ಸಂಜೆ ಉಡುಪಿಯ ಸರ್ಕ್ಯೂಟ್ ಹೌಸಲ್ಲಿ ವಾಸ್ತವ ಮಾಡ್ತಾರೆ. 29 ತಾರೀಕಿಗೆ ಬೆಳಿಗ್ಗೆ ದೇವರ ದರ್ಶನ ಮಾಡಿಕೊಂಡು 11 ಗಂಟೆ ಸುಮಾರು ಉಡುಪಿ ಜಿಲ್ಲಾ ಪಂಚಾಯತ್ನ ಡಾಕ್ಟರ್ ವಿ ಎಸ್ ಆಚಾರ್ಯ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು CEO 3 ಜನ ಕೂಡ ಭಾಗವಹಿಸಲಿದ್ದು, ಸುಮಾರು 200ರಿಂದ 300 ಜನ ಬೋವಿ ಸಮಾಜದವರು ಭಾಗವಹಿಸಲಿಕ್ಕಿದ್ದಾರೆ. ಈ ಸಭೆಯ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಜಿಲ್ಲೆಯಲ್ಲಿ ನಡೆಯುವಂಥ ಈ ಸಮಸ್ಯೆಗೆ ಒಂದು ಪೂರ್ಣ ಅಂತ್ಯ ಕಾಣಬೇಕಂತಾದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಿಕೊಂಡು ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳುವುದಂತೇಳಿ ಒಂದು ಸಭೆಯನ್ನು ಮಾಡ್ತಿದ್ದೇವೆ. ಯಾಕಂತೇಳಿದರೆ, ಜನರು ಉಡುಪಿಯಾಗಲಿ ದಕ್ಷಿಣ ಕನ್ನಡದ ಯಾರು ಈ ಬೋವಿ ಸಮಾಜದವರಿದ್ದಾರೆ, ಅವರು ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಮಾಹಿತಿ ನೀಡದೇ ಇದ್ದ ಕಾರಣದಿಂದ ನಾವು ತುರ್ತಾಗಿ ಬೋವಿ ನಿಗಮದ ಅಧ್ಯಕ್ಷರನ್ನು ಕರಿಬೇಕಾಯಿತು. ಈ ನಮ್ಮ ಮನವಿಗೆ ಸ್ಪಂದಿಸಿದ ಅವರು ಈಗಾಗಲೇ ಬರ್ತಾ ಇದ್ದಾರೆ. 29 ತಾರೀಕು ಎಲ್ಲ ಪರಿಶೀಲನೆ ಸಭೆ ನಡೆಸಿದ ನಂತರ 30 ತಾರೀಕಿಗೆ ಬೋವಿ ಕಾಲೋನಿಗಳಿಗೆ ಭೇಟಿ ನೀಡಿದೆ. ಯಾಕಂತೇಳಿದರೆ, ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು ನಿಶ್ಚಯಿಸಿದ ಪ್ರಕಾರವಾಗಿ ಕುಂದಾಪುರ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಎಡತಾಡಿ ಗ್ರಾಮದಲ್ಲಿ ನಾವು ಬೋವಿ ಕಾಲೋನಿಯನ್ನು ಭೇಟಿ ಮಾಡಲಿಕ್ಕೆ ನಿಶ್ಚಯ ಮಾಡಿದ್ದೇವೆ. ಆ ಬೋವಿ ಕಾಲೋನಿಯಲ್ಲಿ ನಾವು ಅದರ ಬಗ್ಗೆ, ಅವರಿಗೆ ಸಮಸ್ಯೆದ ಬಗ್ಗೆ ಪರಿಶೀಲನೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ಈ ಅಧ್ಯಕ್ಷರು ಬರುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೋವಿ ಸಮಾಜದವರು ಇದಕ್ಕೆ ಸಾಥ್ ನೀಡಲಿಕ್ಕಿದ್ದಾರೆ. ಹಾಗಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ನಾನು ನೇರವಾಗಿ ಹೇಳ್ತಿದ್ದೇನೆ, ಅಧ್ಯಕ್ಷರು ಬರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಇಂದು ಜರಿಯದೆ ಸರಿಯಾದ ರೀತಿಯಲ್ಲಿ ನೀವು ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಟ್ಟು ಜಿಲ್ಲೆಯಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತುಂಟ ಅದರ ಬಗ್ಗೆ ನೀವು ಪರಿಶೀಲನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಈ ಬೋವಿ ಜಾಗೃತಿ ಪ್ರಮಾಣ ಪತ್ರ ನೀಡಬೇಕಂತೇಳಿ ಕೇಳಿಕೊಳ್ತೇನೆ. ಆದರೆ ಅಧ್ಯಕ್ಷರು ಬರುವಂಥ ಸಂದರ್ಭದಲ್ಲಿ ಜಿಲ್ಲೆಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬೋವಿ ಸಮಾಜದವರು, ಈಗ ನಮಗೆ ಸಿಕ್ಕಿದ ಪ್ರಕಾರವಾಗಿ ಉಡುಪಿಯಲ್ಲಿ 40 ಸಾವಿರ ಜನ ಹಾಗೂ ಉಡುಪಿಯಲ್ಲಿ ಸಾಧಾರಣ 30,000 ಜನರವರೆಗೆ ಜನರು ವಾಸವಿದ್ದು 70,000 ಜನರು ಕೂಡ ಈ ಸಭೆಯಲ್ಲಿ ಭಾಗವಹಿಸಬೇಕು. ಯಾರಿಗೆಲ್ಲ ಇದರಿಂದ ತೊಂದರೆ ಆಗಿದೆಯಾ ಅವರೆಲ್ಲ ಭಾಗವಹಿಸಬೇಕು. ಮತ್ತೊಂದು ಏನಂತ ಹೇಳಿದರೆ, ಕೆಲವರಿಗೆ ತಂದೆಗಾಗಿ ಮಕ್ಕಳಿಗಾಗಲಿಲ್ಲ, ಮಕ್ಕಳಿಗಾಗಿ ತಂದೆಗಾಗಲಿಲ್ಲ. ಕೆಲವರು ಏನು ಮಾಡಿರ್ತಾರೆ ಅಂತೇಳಿ, ಕೆಲವರಿಗೆ ಮೊನ್ನೆ ಹೇಳಿದ ಪ್ರಕಾರವಾಗಿ ಒಂದು 30% ಜನರಿಗೆ ಜಾತಿ ಪ್ರಮಾಣ ಪತ್ರ ಆಗಿದೆ ಅಂತೇಳಿ. ಆದರೆ ಆ 30% ಜನರು ಕೂಡ ಅಧ್ಯಕ್ಷರು ಬರುವಂಥ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು. ಯಾಕಂತೇಳಿದರೆ, ನಮಗಾಗಿದೆ ಇನ್ನು ಅವರಿಗಾಗೋದಲ್ಲ ಅಂತೇಳಿ ಹಿಂದೇಟು ಹಾಕಬಾರ್ದು. ಅವರೆಲ್ಲರೂ ಸೇರಿಕೊಂಡು ಈ ಜಾತಿ ಪ್ರಮಾಣ ಪತ್ರವನ್ನು ನಾವು